ಪಶುವೈದ್ಯಕೀಯ ನೇಮಕಾತಿಯಲ್ಲಿ ಅಕ್ರಮ ಆಗಿರುವ ಆರೋಪ ಕೇಳಿಬಂದಿದೆ. ಕೃಷಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗಿದೆ ಅನ್ನೋದು ಗಂಭೀರ ಆರೋಪ. ಕೃಷಿ ವಿವಿ ನೇಮಕಾತಿ ನಿಯಮವನ್ನ ಬದಲಿಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯ ಸರ್ಕಾರದಿಂದ ಅನ್ಯಾಯ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುಮಾರು 22 ದಿನಗಳಿಂದ ತರಗತಿಯನ್ನ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಕೆವಿಕೆ ಕೃಷಿ ಯುಜಿ ಪಿಜಿ ಪಿಎಚ್ಡಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳಿಂದ ಹೋರಾಟ ಮಾಡುವ ತೀರ್ಮಾನ ಮಾಡಿದ್ದಾರೆ. ಕೃಷಿ ವಿದ್ಯಾರ್ಥಿಗಳಿಗೆ ಸರ್ಕಾರ ದೊಡ್ಡ ಅನ್ಯಾಯ ಮಾಡೋದಕ್ಕೆ ಹೊರಟಿದೆ. 9 ವರ್ಷಗಳ ನಂತರ ಕರೆಯಲಾಗಿರುವಂತಹ ಕೃಷಿ ಅಧಿಕಾರಿಯ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮದ ವಾಸನೆ ಬಡಿದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳು ಕಳೆದ 22 ದಿನಗಳಿಂದ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಿನ್ನೆ ಸಿಎಂ ಡಿಕೆಶಿ ಅವರನ್ನು ಕೂಡ ತಮ್ಮ ಸಮಸ್ಯೆಗಳೇನು, ಏನಾಗ್ತಾ ಇದೆ ನೇಮಕಾತಿಯಲ್ಲಿ ಅಕ್ರಮ ಅನ್ನೋದ್ರ ಬಗ್ಗೆ ಕೂಡ ವಿವರಣೆಯನ್ನ ಕೊಟ್ಟಿದ್ರು. ಇದೀಗ ಸರ್ಕಾರಕ್ಕೂ ಕೂಡ ಅಂತಿಮ ಗಡುವನ್ನ ಕೊಟ್ಟಿರುವಂತದ್ದು. 8ನೇ ತಾರೀಕು ಈ ಒಂದು ಪೋಸ್ಟ್ಗೆ ಎಕ್ಸಾಮ್ ಕೂಡ ನಡೀತಾ ಇದೆ. ಇಷ್ಟೆಲ್ಲ ಪ್ರತಿಭಟನೆಗಳ ಮಧ್ಯೆ ಸರ್ಕಾರ ಪರೀಕ್ಷೆಯನ್ನ ನಡೆಸಕ್ಕೆ ಹೊರಟಿರುವಂತದ್ದು. ನೀವು ನೋಡಬಹುದು, ನಾನು ಜಿಕೆವಿಕೆ ಆವರಣದಲ್ಲೇ ಇದ್ದೀನಿ. ಸೊ ವಿದ್ಯಾರ್ಥಿಗಳೆಲ್ಲ ಯುಜಿ ಪಿಜಿ ಹಾಗೆ ಪಿಎಚ್ಡಿ ಕೃಷಿ ವಿದ್ಯಾರ್ಥಿಗಳು ಈ ಒಂದು ಏನು ಅಗ್ರಿಕಲ್ಚರ್ ಆಫೀಸರ್ ನೇಮಕಾತಿ ಇದೆ ಇದನ್ನ ವಿರೋಧಿಸಿಬಿಟ್ಟು ಇದರಲ್ಲಿ ನಡೀತಿರುವಂತಹ ಅಕ್ರಮವನ್ನ ತಡೆಗಟ್ಟಬೇಕು, ಯಾವುದೋ ಒಂದು ಖಾಸಗಿ ಕಾಲೇಜ್ಗೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನ ನೇಮಕಾತಿಗೆ ಒಳಪಡಿಸಿರುವಂತದ್ದು ಸರಿಯಲ್ಲ ಅಂತ ಹೇಳಿ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. 22 ದಿನಗಳಿಂದನೂ ಕೂಡ ತರಗತಿಗಳನ್ನ ಬಹಿಷ್ಕರಿಸಿ ಭವಿಷ್ಯವನ್ನ ಮುಂದಿಟ್ಕೊಂಡು ಈ ಹೋರಾಟಕ್ಕೆ ಇಳಿದಿರುವಂತದ್ದು. ಸೊ ನಮ್ ಜೊತೆ ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸೊ ಹೇಳಿ, 9 ವರ್ಷಗಳಾದ ನಂತರ 980 ಚಿಲ್ಡ್ರಷ್ಟು ಪೋಸ್ಟ್ ಗಳನ್ನ ಕರೀತಾರೆ. ಸೊ ಈಗ ಏನಾಗಿದೆ, ಅದರಲ್ಲಿ ಹೇಗೆ ಅಕ್ರಮ ನಡೀತಾ ಇದೆ ಅಂತ? ಮ್ಯಾಮ್, ಏನಂದ್ರೆ ಈ C&R ರೂಲ್ಸ್ ಪ್ರಕಾರ ICAR ಅಕ್ರಿಡೇಷನ್ ಇರುವಂತ ಕಾಲೇಜಸ್ ಮತ್ತೆ ಅಲ್ಲಿ ಓದುವಂತ ಸ್ಟೂಡೆಂಟ್ಸ್ ಗೆ ಮಾತ್ರ AO AAO ಎಕ್ಸಾಮಿಗೆ ಬರೆಯೋಕೆ ಪರ್ಮಿಷನ್ ಇದ್ದಿದ್ದು ಮ್ಯಾಮ್. ಬಟ್ ಏನಾಗಿದೆ ಅಂತಂದ್ರೆ ಈಗ ಏನ್ ಅಪ್ಲಿಕೇಶನ್ ಹಾಕಕ್ಕೆ ಇಷ್ಟು ದಿನ ಅಂತ ಡೇಟ್ ಕೊಡ್ತಾರೆ, ಅದ್ರದ್ದು ಲಾಸ್ಟ್ 2 days ಅಲ್ಲಿ ರಾಯ್ಟೆಕ್ ಕಾಲೇಜ್ ಸ್ಟೂಡೆಂಟ್ಸ್ ನ ಮತ್ತೆ BE ಬಯೋಟೆಕ್ನಾಲಜಿ ಕಾಲೇಜ್ ಸ್ಟೂಡೆಂಟ್ಸ್ ನ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ, ವಿಚ್ ದೇ ಆರ್ ನಾಟ್ ಎಲಿಜಿಬಲ್ ಫಾರ್. ಅಂತಂದ್ರೆ ನೀವು BE ಬಯೋಟೆಕ್ನಾಲಜಿ ಮತ್ತೆ ನಾವು ಓದ್ತಿರುವಂತ BSc ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಕೋರ್ಸಸ್ ನ ಒಂದು ಸಿಲೆಬಸ್ ಅನ್ನ ಕಂಪೇರ್ ಮಾಡಿ ನೋಡಿದಾಗ ನಾವು ಓದಷ್ಟು 10% ಕಂಟೆಂಟ್ ಅವ್ರ ಅಗ್ರಿಕಲ್ಚರ್ ರಿಲೇಟೆಡ್ ಏನೂ ಸಹ ಓದಲ್ಲ. ಈಗ ರಾಯ್ಟೆಕ್ ಕಾಲೇಜ್ ಏನಿದೆ ಅದನ್ನ ವಿವಿ ಏನಿದೆ, ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅದು ಅದರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು, ಆ ವಿಚಾರ ಕೂಡ ಇತ್ತು. ಯಾವುದೋ ಒಂದು ಗುಜರಾತ್ನ ಕಾಲೇಜನ್ನ ತಗೊಂಡ್ ಬಂದು ಖಾಸಗಿಯವರಿಗೆ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಅನ್ಯಾಯ ಆಗುತ್ತೆ? ಬರೀ 900 ಚಿಲ್ಡ್ರೆ ಪೋಸ್ಟ್ಗೆ ಎಷ್ಟು ಆ ವಿದ್ಯಾರ್ಥಿಗಳು ಬಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಮ್ಯಾಮ್. ಅದು 2019 ಕುಮಾರಸ್ವಾಮಿ ಅವರು ಇದ್ದಾಗ ಬ್ಲಾಕ್ ಲಿಸ್ಟ್ ಹಾಕಿದ್ರು ಮ್ಯಾಮ್. ಮುಗ್ದೋಗಿತ್ತು ಮ್ಯಾಮ್, ಅಧ್ಯಯನ ಮುಗ್ದೋಗಿತ್ತು. ಮತ್ತೆ 2022 23 ಮತ್ತೆ ಅದನ್ನ ರಿಓಪನ್ ಮಾಡಿ ಮುಗ್ದೋಗಿರೋ ಅಧ್ಯಯನ ಮತ್ತೆ ತೆಗೆಯುವಂತ ಅವಶ್ಯಕತೆ ಇದೆ. ಐಕರ್ ಮಾನ್ಯತೆ ವಿಶ್ವವಿದ್ಯಾಲಯ ಪಡೆದಿಲ್ಲ ಮ್ಯಾಮ್, ಆದ್ರೂ ಕೂಡ ಅವ್ರಿಗೆ AO ಎಕ್ಸಾಮ್ ಬರೀಬಹುದು ಅಂತ ಈಗಿನ ಸರ್ಕಾರ ಕೊಟ್ಟಿದೆ ಮ್ಯಾಮ್. ಸಿಎಂ ಮಾತಿನ ಮೇಲೆ ಭರವಸೆ ಇದೆಯಾ? 24 ಗಂಟೆಯಲ್ಲಿ ನಾವೇನು ಅಂತ ನೋಡ್ತೀವಿ ಅಂತ. ಜೊತೆಗೆ ಕೃಷಿ ಸಚಿವರು ಮುಖ್ಯವಾಗಿಲ್ಲ ಇವತ್ತು. ಹೌದು, ಕೃಷಿ ಸಚಿವರು ಒಂದಿಲ್ಲ. ಅದ್ರ ಜೊತೆ ಸಿಎಂ ಮಾತನ್ನು ಯಾವ ಮಟ್ಟಿಗೆ ನಂಬಬೇಕು ನಂಗಂತ ಹೇಳಕ್ ಆಗಲ್ಲ. ಒಟ್ಟಿನಲ್ಲಿ ಒಂದು ಯಾವುದೇ ರೀತಿಯಾದಂತ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ, ಯಾವುದೇ ರೀತಿಯಾದಂತ ಒಂದು ಲೆಟರು ಬಂದಿಲ್ಲ ಅವ್ರ ಕಡೆಯಿಂದ. ಒಟ್ಟಿನಲ್ಲಿ 24 ಗಂಟೆಯಲ್ಲಿ ನಾವು ಮಾಡ್ಕೊಡ್ತೇವೆ ಅಂತ ಹೇಳೋದು ಬಿಟ್ಟಿದ್ದಾರೆ. ಅದ್ ಬಿಟ್ಟು ಯಾವುದೇ ರೀತಿಯಾದಂತ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ. ಬಟ್ ಒಂದು ಹೋಪ್ ಇಟ್ಕೊಂಡಿದ್ದೇವೆ. ಒಟ್ಟಿನಲ್ಲಿ ಲೀಗಲಿಗೂ ರೆಡಿ ಆಗಿದ್ದೇವೆ, ಲೀಗಲ್ ಸಪೋರ್ಟಿಗೂ ರೆಡಿ ಆಗಿದ್ದೇವೆ. ನಾವು ಯಾವುದೇ ಟೈಮ್ ಬಂದ್ರು ಸ್ಟೇ ಹಾಕೋಕ್ಕೂ ನಾವು ರೆಡಿ ಇದ್ದೇವೆ. ಓಕೆ, ಸೊ ಇವಿಷ್ಟು ವಿದ್ಯಾರ್ಥಿಗಳ ಮಾತು. ಅಂದ್ರೆ ಪ್ರಮುಖವಾಗಿ ರೈಟೆಕ್ ಯೂನಿವರ್ಸಿಟಿ ಜೊತೆಗೆ ಮತ್ತೊಂದು ಟೆಕ್ನಾಲಜಿ ರಿಲೇಟೆಡ್ ಕೋರ್ಸ್ ಅವರಿಗೆ ಕೂಡ ಈ ಒಂದು ನೇಮಕಾತಿಯಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ಸರಿ ಅಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಈಗಾಗಲೇ ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಯೋಚನೆಯನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋರ್ಪಡಿ, ರಿಪಬ್ಲಿಕ್ ಕನ್ನಡ.